ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ, ಹಾಗೆ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ, ಹಾಗೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಏನು ಹೇಳಿದ್ದಾರೆ, ಜೊತೆಗೆ ಸ್ಯಾಲ್ರಿ ಡೀಟೇಲ್ಸು, ಹಾಗೆ ಏಜ್ ರಿಲ್ಯಾಕ್ಸೇಷನ್ನು, ಹಾಗೆ ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಬ್ಯಾಂಕ್ ಜಾಬ್ ಹುಡುಕ್ತಾ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ನೇಮ್ ಬಂದು ರಾಯಚೂರು ಆ್ಯಂಡ್ ಕೊಪ್ಪಳ ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿರೋದು. ನಂಬರ್ ಆಫ್ ದ ಪೋಸ್ಟ್ ನೋಡೋದಾದರೆ 70 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಮತ್ತು ಕೊಪ್ಪಳದಲ್ಲಿ ಇರುತ್ತೆ. ಪೋಸ್ಟ್ ನೇಮ್ ಬಂದು ಅಕೌಂಟ್ ಮ್ಯಾನೇಜರ್ಗೆ, ಹಾಗೆ ಎಲ್ಪರ್ಗೆ, ಅಟೆಂಡರ್ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ 37,500 ರೂಪಾಯಿಂದ 1,12,900 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೂಡ ಆಗಿರುತ್ತೆ. RDCCB ವೇಕೆನ್ಸಿಯಲ್ಲಿ ಬಂದು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ, ಹಾಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟೆಷ್ಟು ಪೋಸ್ಟ್ ಕರೆದಿದ್ದಾರೆ ಅಂತ ನೋಡೋಣ. ಅಕೌಂಟ್ ಮ್ಯಾನೇಜರ್ಗೆ ಅದರಲ್ಲಿ ಗ್ರೇಡ್ 1ಗೆ ಬಂದು ಟೋಟಲ್ ಆಗಿ 15 ಪೋಸ್ಟ್ ಕರೆದಿದ್ದಾರೆ. ಎಲ್ಪರ್ ಗ್ರೇಡ್ 1ಗೆ ಬಂದು 45 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಅಟೆಂಡರ್ ಪೋಸ್ಟ್ಗೆ ಬಂದು 10 ಪೋಸ್ಟ್ ಕರೆದಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 70 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. DCCBಲಿ ಬಂದು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಅಕೌಂಟ್ ಮ್ಯಾನೇಜರ್ ಗ್ರೇಡ್ 1ಗೆ ಬಂದು ಇಲ್ಲಿ ನೀವು ಯಾವುದಾದರೂ ಡಿಗ್ರಿಯನ್ನು ಮಾಡಿರೋರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಪ್ಲಸ್ ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಓದೋದಕ್ಕೆ, ಬರೆಯೋದಕ್ಕೆ, ಹಾಗೆ ಮಾತಾಡೋದಕ್ಕೆ ಕಂಪಲ್ಸರಿ ಆಗಿ ಬರಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಲ್ಪರ್ ಗ್ರೇಡ್ 1ಗೆ ಬಂದು ಇಲ್ಲೂ ಅಷ್ಟೇ ನೀವು ಯಾವುದಾದ್ರೂ ಡಿಗ್ರಿ ಪಾಸ್ ಮಾಡ್ಕೊಂಡಿರಬೇಕು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಗೊತ್ತಿರಬೇಕಾಗಿರುತ್ತೆ. ಹಾಗೆ ಲೋಕಲ್ ಲ್ಯಾಂಗ್ವೇಜ್ ಓದೋದಕ್ಕೆ, ಬರೆಯೋದಕ್ಕೆ, ಹಾಗೆ ಮಾತಾಡೋದಕ್ಕೆ ಕಂಪಲ್ಸರಿ ಆಗಿ ಗೊತ್ತಿರಬೇಕು. ಹಾಗೆಯೇ ಅಟೆಂಡರ್ ಪೋಸ್ಟ್ಗೆ ಬಂದು SLC ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ನಿಮಗೂ ಅಷ್ಟೇ ಲೋಕಲ್ ಲ್ಯಾಂಗ್ವೇಜ್ ಅನ್ನೋದು ಕಂಪಲ್ಸರಿ ಆಗಿ ಗೊತ್ತಿರಲೇಬೇಕಾಗಿರುತ್ತೆ. RDCCBಲಿ ಬಂದು ಸ್ಯಾಲ್ರಿ ಡೀಟೇಲ್ಸ್ನ ನೋಡೋಣ. ಅಕೌಂಟ್ ಮ್ಯಾನೇಜರ್ ಗ್ರೇಡ್ 1ಗೆ ಬಂದು 61,300 ರೂಪಾಯಿಂದ 1,12,900 ರೂಪಾಯಿ ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಹಾಗೆ ಎಲ್ಪರ್ ಗ್ರೇಡ್ 1ಗೆ ಬಂದು 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಹಾಗೆ ಅಟೆಂಡರ್ ಪೋಸ್ಟ್ಗೆ ಬಂದು 37,500 ರೂಪಾಯಿಂದ 76,100 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. RDCCBಲಿ ಬಂದು ಏಜ್ ಲಿಮಿಟ್ನ ನೋಡೋದಾದರೆ ಇಲ್ಲಿ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋರೆಲ್ಲರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸು ಕೂಡ ಹೇಳಿದ್ದಾರೆ. ಕೆಟಗರಿ 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 3 ವರ್ಷ ಹೇಳಿದ್ದಾರೆ. SC ST ಕ್ಯಾಂಡಿಡೇಟ್ಸು, ಹಾಗೆ ಕೆಟಗರಿ 1 ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 5 ವರ್ಷ ಹೇಳಿದ್ದಾರೆ. PWPD ಕ್ಯಾಂಡಿಡೇಟ್ಸ್ಗೆಲ್ಲ ಬಂದು 10 ವರ್ಷ ಹೇಳಿದ್ದಾರೆ. RDCCBಲಿ ಬಂದು ಫೀಸ್ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಹಾಗೆ ಎಲ್ಪರ್ ಪೋಸ್ಟ್ಗೆ ಬಂದು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಇಲ್ಲಿ 1,600 ರೂಪಾಯಿ ಹೇಳಿದ್ದಾರೆ. ಹಾಗೆ SC ST ಕೆಟಗರಿ 1 ಕ್ಯಾಂಡಿಡೇಟ್ಸು, ಎಕ್ಸ್ ಸರ್ವಿಸ್ ಮ್ಯಾನು, PWPD ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 800 ರೂಪಾಯಿ ಫೀಸ್ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಅಟೆಂಡೆಡ್ ಪೋಸ್ಟ್ಗೆ ಬಂದು ಅದರ್ ಕ್ಯಾಂಡಿಡೇಟ್ಸ್ಗೆ ಬಂದು ಇಲ್ಲಿ 1,000 ರೂಪಾಯಿ ಫೀಸ್ ಹೇಳಿದ್ದಾರೆ. ಹಾಗೆ SC ST ಕೆಟಗರಿ 1 ಕ್ಯಾಂಡಿಡೇಟ್ಸು, ಎಕ್ಸ್ ಸರ್ವಿಸ್ ಮ್ಯಾನು, PWD ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 500 ರೂಪಾಯಿ ಫೀಸ್ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. RDCCBಲಿ ಬಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ರೈಟಿಂಗ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, Gmail ID, ಮೊಬೈಲ್ ನಂಬರ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಇಷ್ಟು ಡಾಕ್ಯುಮೆಂಟ್ಸು ಕೂಡ ನಿಮಗೆ ಬೇಕಾಗುತ್ತೆ.
RDCCB ಇಲ್ಲಿ ಬಂದು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 21 ನವೆಂಬರ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 22 ಡಿಸೆಂಬರ್ 2025 ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ರೈಟಿಂಗ್ ಟೆಸ್ಟು ಯಾವಾಗಿರುತ್ತೆ ಅಂತ ಕೂಡ ಅದನ್ನು ಕೂಡ ಇಲ್ಲಿ ನಿಮಗೆ ಅನೌನ್ಸ್ ಮಾಡಿದ್ದಾರೆ. ಜನವರಿ 15, 2026 ರೈಟಿಂಗ್ ಎಕ್ಸಾಮು ಕೂಡ ಹೇಳಿದ್ದಾರೆ. RDCCBಲಿ ಬಂದು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಅದರಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದು ರಾಯಚೂರು dcc.bank.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.